स्वागत है आपका बी न्यूज नेशन में। मैं हूं आबिद हुसैन शेख। सरकारी नौकरी की मांग पर बेरोजगारों का जोरदार प्रोटेस्ट। 56,000 सरकारी पदों की तुरंत भर्ती की डिमांड की बेरोजगारों ने। राज्य में नौकरी की मांग को लेकर युवाओं का बड़ा प्रोटेस्ट देखने को मिल रहा है। आज बीजापुर के अंबेडकर सर्कल से जिला कलेक्टर ऑफिस तक रैली निकालकर सरकार के खिलाफ जोरदार नारेबाजी की गई। प्रोटेस्ट कर रहे युवाओं का कहना है कि राज्य में लगभग 2,84,000 सरकारी पद खाली हैं, लेकिन अब तक सिर्फ वादे ही किए जा रहे हैं। सरकार की ओर से युवाओं ने तुरंत 56,432 पदों की नोटिफिकेशन जारी करने की मांग की है। इसी दौरान प्रोटेस्ट करने वालों ने कहा कि FRBM कानून को रद्द करने, टीचर्स के खाली पद भरने और हर साल रिक्रूटमेंट कैलेंडर जारी करने की भी डिमांड उठाई युवाओं का कहना है कि गरीब और किसान परिवार के बच्चे सालों से मेहनत करके पढ़ाई कर रहे हैं, लेकिन सरकारी भर्ती में हो रही देरी से उनका भविष्य बर्बाद हो रहा है। प्रोटेस्ट के बाद युवाओं ने अपनी डिमांड्स और फरियादों की मैगजीन जिला कलेक्टर के जरिए मुख्यमंत्री तक पहुंचाने की गुहार लगाई और कहा कि आने वाले बजट में नौकरियों पर बड़ा फैसला होना चाहिए। चेतावनी दी है कि अगर जल्द ही भर्ती प्रक्रिया शुरू नहीं हुई तो उनका आंदोलन और तेज होगा। ಎಲ್ಲರೂ ಹೋರಾಟ ಮಾಡಕ್ ಬಂದೀವಿ ಅಂತಂದ್ರೆ ನಾವಿಲ್ಲಿ ಎಂಪಿಗಳು ಮಕ್ಕಳಲ್ಲ, ನಾವಿಲ್ಲಿ MLA ಮಕ್ಕಳಲ್ಲ, ನಾವು ರೈತರ ಮಕ್ಕಳು. ನಮ್ಮ ತಂದೆ ತಾಯಿ ಏನೋ ಒಂದು ಕನಸು ಕಟ್ಟಿಕೊಂಡು ನಮಗೆ ಓದಿಸ್ಲಾಕತ್ತಾರ. ಅದ್ರಾಗ ಅಲ್ಲಿ ನನ್ನ ಮಗ ಅಥವಾ ನನ್ನ ಮಗಳು ಏನಾದರೂ ಒಂದು ಸಾಧನೆ ಮಾಡ್ತಾಳಂತ ಅವರಲ್ಲಿ ಬಿಸಿಲಲ್ಲಿ ನನ್ನ ಹರಿದ ಬಟ್ಟೆ ಉಟ್ಟರು ಪರವಾಗಿಲ್ಲ, ನನ್ನ ಮಗಳು ಚೆನ್ನಾಗಿ ಬಟ್ಟೆ ಉಟ್ಟಿ ಅಲ್ಲಿ ಓದ್ಲಕತ್ತಾಳ, ಏನಾದರೂ ಒಂದು ಸಾಧನೆ ಮಾಡ್ತಾಳ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಅಲ್ಲಿ ತಂದೆ ತಾಯಿ ಬೆವರು ಸುರಿಸ್ಲಕತ್ತಾರ. ಇವತ್ತು ಕಾಲ್ಫಾರ್ಮ್ ನೀವು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಅವರೇ, ಇವತ್ತು ನೀವು ಕಾಲ್ಫಾರ್ಮ್ ಮಾಡಕ ಇಲ್ಲೆಲ್ಲ ನಮ್ಗ ವಯಸ್ಸು ಮೀರಿ ಹೋಗ್ಲಕತ್ತೈತಿ. ಅದರಲ್ಲಿ ನಾವು ಲೈಬ್ರರಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೋತಾ ಅದರಲ್ಲಿ ನಮ್ಮ ಫೀಸ್ ಇದ್ರಲ್ಲಿ ಕೋಚಿಂಗ್ ಮಾಡ್ಕೋತಾ ನಮ್ಮ ತಂದೆ ತಾಯಿನೂ ನಮಗೆ 2 ವರ್ಷ ಆಯ್ತು. ಈಗ ನಮ್ಮ ವಯಸ್ಸು ಮೀರಿ ಹೋಗ್ಯದಂತ ಅವರು ಕೈ ಬಿಡ್ಲಾಕತ್ತಾರ. ಆದ್ರೆ ನಾವು ಪಾರ್ಟ್ ಟೈಮ್ ಜಾಬ್ ಮಾಡಿ ನಮ್ಮ ಗುರಿ ಒಂದು ನಾವು ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಪಾರ್ಟ್ ಟೈಮ್ ಜಾಬ್ ಮಾಡಿ ಅಲ್ಲಿಯ ಬಂದಿದ್ದ ಹಣವನ್ನು ನಮ್ಮ ಲೈಬ್ರರಿ ಫೀಸ್ ಕಟ್ಟಿ, ಊಟದ ಮೆಸ್ ಕಟ್ಟಿ, ಆಮೇಲೆ ಹಗಲು ರಾತ್ರಿ ಕುಂತು ಓದ್ಲಾಗತ್ತೀವಿ. ತಮ್ಮಲ್ಲಿ ಒಂದು ವಿನಂತಿಗೆ ಏನಂದರೆ ಬೇಗನೆ ನಮಗೊಂದು ಕಾಲ್ಫಾರ್ಮ್ ಮಾಡಿ ತಾವು ಅವಕಾಶ ಕೊಡಿ ಅಂತ ತಮ್ಮಲ್ಲಿ ವಿನಂತಿ. ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಅಪರ ಜಿಲ್ಲಾಧಿಕಾರಿಗಳು ಬಂದ ಕಿಶಿಂದ ಮನವಿ ಪತ್ರ ಸ್ವೀಕರಿಸಿದರೆ ಆ ಕೆಲವು ಬೇಡಿಕೆಗಳನ್ನ ಇಲ್ಲಿ ಓದ್ತಾ ಇದ್ದೀನಿ. ಮೊದಲನೇ ಬೇಡಿಕೆ, ರಾಜ್ಯದ ಖಾಲಿ ಇರುವ 2,84,881 ಹುದ್ದೆಗಳಲ್ಲಿ 56,432 ಹುದ್ದೆಗಳಿಗೆ ಯಾವುದೇ ವಿಳಂಬವಿಲ್ಲದೆ ಅಧಿಸೂಚನೆ ಹೊರಡಿಸಬೇಕು. ಶಿಕ್ಷಕರ ಹುದ್ದೆಯನ್ನು ನಾಶ ಮಾಡುವ KPS ಮ್ಯಾಗ್ನೆಟ್ ಯೋಜನೆಯನ್ನು ಕೈಬಿಡಬೇಕು. ರಾಜ್ಯದಲ್ಲಿ ಖಾಲಿ ಇರುವ 50,000ಕ್ಕೂ ಹೆಚ್ಚು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಹಾಗೂ ಚಿತ್ರಕಲಾ, ಸಂಗೀತ, ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಪ್ರತಿ ವರ್ಷ ಖಾಲಿಯಾಗುವ ಹುದ್ದೆಗಳ ಭರ್ತಿಗೆ ವಾರ್ಷಿಕ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಬೇಕು. ಕೇಂದ್ರದ 78 ಇಲಾಖೆಗಳಲ್ಲಿ ಖಾಲಿ ಇರುವ 9.79 ಲಕ್ಷ ಹುದ್ದೆಗಳು ಭರ್ತಿಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಉದ್ಯೋಗ ನಾಶಕ್ಕೆ ಕಾರಣವಾಗಿರುವ ಸರ್ಕಾರಿ ವೆಚ್ಚ ಕಡಿತ ಮಾಡುವ ಹೆಸರಿನಲ್ಲಿ ಕೇಂದ್ರ ಸರ್ಕಾರ 2003ರಲ್ಲಿ ಜಾರಿಗೊಳಿಸಿರುವ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ FRBM ಕಾಯ್ದೆಯನ್ನು ರದ್ದುಗೊಳಿಸಬೇಕು ಹಾಗೂ ರಾಜ್ಯದಲ್ಲಿ ಹಾರ್ನಳ್ಳಿ ರಾಮಸ್ವಾಮಿ, ವೀರಪ್ಪ ಮೊಯ್ಲಿ ಮತ್ತು RV ದೇಶಪಾಂಡೆ ನೇತೃತ್ವದ ARC ಶಿಫಾರಸುಗಳನ್ನು ಕೈಬಿಡಬೇಕು. ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕತೆಯಿಂದ ನಡೆಯಬೇಕು ಮತ್ತು ಎಲ್ಲ ತೆರನಾದ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಬೇಕು. ನೇಮಕಾತಿಗಳಲ್ಲಿ ದುಬಾರಿ ಅರ್ಜಿ ಶುಲ್ಕ ಕೈಬಿಡಬೇಕು ಹಾಗೂ ಅಭ್ಯರ್ಥಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು. ಉದ್ಯೋಗಾವಕಾಶ ದೊರೆಯುವವರೆಗೂ ಗೌರವಯುತ ಜೀವನ ನಡೆಸಲು ಸೂಕ್ತವಾದ ನಿರುದ್ಯೋಗ ಭತ್ಯೆ ನೀಡಬೇಕು ಮತ್ತು KPSಯಲ್ಲಿನ ಅಕ್ರಮ ತಡೆಗಟ್ಟಲು ರಾಜ್ಯ ಸರ್ಕಾರ ಕೋಟಾ ಸಮಿತಿ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು. ಬ್ಯಾಂಕ್, ರೈಲ್ವೆ, LIC ಅಂತಹ ಸರ್ಕಾರಿ ಸಂಸ್ಥೆಗಳ ಖಾಸಗೀಕರಣ ನೀತಿಯನ್ನು ರದ್ದುಗೊಳಿಸಬೇಕು. ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು ಮತ್ತು ಕಾಯಂ ನೇಮಕಾತಿಯನ್ನು ಮಾಡಬೇಕು. ಈ ನಮ್ಮ ಉದ್ಯೋಗಾಕಾಂಕ್ಷೆಗಳ ಬೇಡಿಕೆಗಳು ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿದ್ದೀವಿ. ನಾಳೆ ಬಜೆಟ್ನಲ್ಲಿ ಇದಕ್ಕೆ ಒಂದು ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಮಾಡಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.
और खबरों के लिए देखते रहिए बी न्यूज़ नेशन। बिजनेस करने वालों के लिए सुनहरा मौका। बीजापुर के सेंट्रल बस स्टैंड आलमगीर हॉल के पास बिजनेस किसी भी तरह का कारोबार करने और नया कारोबार शुरू करने वालों के लिए किराए पर दुकान, सबसे बेहतरीन लोकेशन पर। खास बात, बिना डिपॉजिट सिर्फ किराए पर दुकान। आज ही कांटेक्ट कीजिए, लिमिटेड है बिना डिपॉजिट की अपॉर्चुनिटी का ये ऑफर। अभी संपर्क करें स्क्रीन पर दिए गए नंबरों पर। बिना डिपॉजिट रेंट पर शॉप एक के अलावा कई दुकानें हैं आपके लिए यहाँ पर तैयार।